ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಿಲಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ 4 ಭಾಗವಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಹೀರೆಕಾಯಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹೀರೆಕಾಯಿನ ಚೆನ್ನಾಗಿ ಇದರಲ್ಲಿ ನಾನು ಫ್ರೈ ಮಾಡ್ಕೊಂಡ್ಬಿಡಬೇಕು ನೋಡಿ. ಓಕೆ, ಇವಾಗ ನೋಡಿ ಚೆನ್ನಾಗಿ ಇದನ್ನು ತಿರುಗಿಸಿ ಫ್ರೈ ಆಗಿದ್ದಾಗಿದೆ. ಇವಾಗ ಚೆನ್ನಾಗಿ ಇದನ್ನು ತಗೊಂಡ್ಬಿಡೋಣ. ಇದನ್ನು ತೆಗೆದಾದ್ಮೇಲೆ ಅದೇ ಪಾತ್ರೆಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು 4ರಿಂದ 5 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ನೀವು ಅಷ್ಟು ಮೆಣಸಿನ್ಕಾಯಿ ಹಾಕ್ಕೋಬೋದು. ಇದು ಸ್ವಲ್ಪ ಫ್ರೈ ಆಗಲಿ. ಇದಾದಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಗೂ ಹಸಿ ಅಲ್ಲ ಹಾಕ್ತಾಯಿದ್ದೀನಿ. ಇದು ಸಹ ಫ್ರೈ ಆಗಲಿ. ಸ್ವಲ್ಪ ಕರಿಬೇವು ಸಹ ಹಾಕ್ಬಿಡೋಣ ಈಗಲೇ. ಓಕೆ, ಫಸ್ಟ್ ಇದು 4 ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮೆಣಸಿನ್ಕಾಯಿ, ಅಲ್ಲ ಮತ್ತು ಕರಿಬೇವು ಹಾಗೂ ಬೆಳ್ಳುಳ್ಳಿ ಚೆನ್ನಾಗಿ ಅದರ ಹಸಿ ವಾಸನೆ ಹೋದ್ಮೇಲೆ ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸಹ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದ್ದಾಗಿದೆ ನೋಡಿ. ಇವಾಗ ನಾನು ಇದಕ್ಕೆ ಒಂದು 4 ಸ್ಪೂನಷ್ಟು ನಾನು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಆಲ್ರೆಡಿ ಕಡಾಯಿ ಕಾದಿರುತ್ತೆ, ಅದೇ ಕಡಾಯಿಗೆ ಅಷ್ಟು ಬಿಸಿ ಸಾಕು ಇದಕ್ಕೆ ಬಿಳಿ ಎಳ್ಳಿಗೆ ನೋಡಿ. ಓಕೆ, ಇದು ಸಹ ಆಗಿದೆ. ಇವಾಗ ಇದೆಲ್ಲವನ್ನು ನಾವು ಒಂದು ಪ್ಲೇಟ್ಗೆ ತೆಗೆದುಬಿಡೋಣ. ಓಕೆ, ಇದು ತಣ್ಣಗಾಗಲಿ. ಅದೇ ಪಾತ್ರೆಗೆ ನಾನು 2 ಸ್ಪೂನಷ್ಟು ನಾನಿಲ್ಲಿ ಗುರೆಳ್ಳು ಹಾಕ್ತಾಯಿದ್ದೀನಿ. ಇದು ಸಹ ಅಷ್ಟೇ ಸಾಕು. ಕಡಾಯಿ ಆಲ್ರೆಡಿ ಬಿಸಿ ಇರುತ್ತೆ, ಅದೇ ಕಡಾಯಿಗೆ ಇದು ಬಿಸಿ ಆಗೋಗುತ್ತೆ ಚಟಪಟ ಅಂತ. ಇದನ್ನು ಸಹ ತೆಗೆದುಬಿಡೋಣ ನಾವು. ಇವಾಗ ನೋಡಿ ಚಟಪಟ ಅಂತ ಇದು ಸಹ ಆಗಿದೆ. ಇವಾಗ ಅದೇ ಪಾತ್ರೆಗೆ ನಾನು 1 ಕಪ್ಪಷ್ಟು ಶೇಂಗಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನೂ ಸಹ ಅಷ್ಟೇ ಅದೇ ಪಾತ್ರೆಗೆ ತೆಗೆದು ನಾವು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದು ತಣ್ಣಗಾಗಲಿ. ಅಷ್ಟೊತ್ತಿಗೆ ನೋಡಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಕಾಯಿಲಿ. ಅಷ್ಟೊತ್ತಿಗೆ ತಣ್ಣಗಾಗಿರುವಂಥದ್ದನ್ನು ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ಆಲ್ರೆಡಿ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇವಾಗ ನೋಡಿ ಅದೇ ಪ್ಲೇಟಿಗೆ ಎಳ್ಳು ಎಲ್ಲ ಸ್ವಲ್ಪ ಅಂಟ್ಕೊಂಡಿರುತ್ತೆ, ಹಾಗಾಗಿ ಅದಕ್ಕೇ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ನುಣ್ಣಿಗೆ ರುಬ್ಕೊಂಬಂದ್ಬಿಡೋಣ. ಫಸ್ಟು ಎಣ್ಣೆ ಸಹ ಆ ಕಡೆ ಕಾಯಲಿಕ್ಕಿದೆ, ಹಾಗಾಗಿ ಇದಕ್ಕೆ ನಾನು ನೋಡಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಕಲ್ಲರ್ಗೆ ಮತ್ತು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕೋಣ. ಓಕೆ, ಇದಕ್ಕೆ ಮೊದಲೇ ಸ್ವಲ್ಪ ನೀರು ಹಾಕಿದ್ದೀವಿ, ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕಿ ಫುಲ್ ಇದನ್ನು ನುಣ್ಣಿಗೆ ರುಬ್ಕೊಂಬಂದ್ಬಿಡೋಣ. ಈ ಕಡೆ ನೋಡಿ ಎಣ್ಣೆ ಸಹ ಕಾದಿದೆ. ಇವಾಗ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕೋಣ. ಜೀರಿಗೆ ಮತ್ತು ಸಾಸಿವೆ ಚಟಪಟ ಅನ್ನಲಿ ಇದು ಫಸ್ಟು. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಸಹ ಹಾಕೋಣ. ಓಕೆ, ಜೀರಿಗೆ ಸಾಸಿವೆ ಆಗಿದೆ, ಕರಿಬೇವು ಸಹ ಆಗಿದೆ. ಇವಾಗ ನಾನು ಇದಕ್ಕೆ ಚಿಕ್ಕದಾಗಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಈರುಳ್ಳಿ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಮುಕ್ಕಾಲು ಭಾಗದಷ್ಟೇನು ಬೇಡ, ಫುಲ್ ಚೆನ್ನಾಗಿದ್ದು ಫ್ರೈ ಆಗಲಿ. ಕಡಿಮೆ ಉರಿಯಲ್ಲಿ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ನಾನು ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಆದಷ್ಟು ಕಡಿಮೆ ಉರಿ ಇರಲಿ, ಯಾಕಂದರೆ ಆಲ್ಮೋಸ್ಟ್ ಎಲ್ಲವನ್ನು ನಾನು ಹುರಿದಿಟ್ಕೊಂಡಿರೋದ್ರಿಂದ ಇದು ಜಸ್ಟ್ 10 ಸೆಕೆಂಡ್ ಈ ಥರ ಬೆಂದರೆ ಸಾಕು ನೋಡಿ. ನಾನಿಲ್ಲಿ ಸ್ವಲ್ಪ ಜಾರಲ್ಲಿ ಮಸಾಲೆ ಉಳಿದಿತ್ತು, ಅದಕ್ಕೇ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕಿ ವಾಪಸ್ ಅದೇ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಲಿ. ಇದು ಒಂದು ಕುದಿ ಬಂದ ಮೇಲೆ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ನಾನಿಲ್ಲಿ ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಕಡಿಮೆ ಎಲ್ಲ ಆದಷ್ಟು, ಯಾಕಂದರೆ ಶೇಂಗಾ ತಳ ಇಡುತ್ತೆ, ಹಾಗಾಗಿ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಸ್ಟಿರ್ ಮಾಡೋಣ. ಓಕೆ, ಒಂದು 10 ನಿಮಿಷ ಚೆನ್ನಾಗಿ ಇದು ಕುದಿಲಿ. ಇದು ಒಳ್ಳೆ ಮಸಾಲೆ ಎಲ್ಲ ಹೀರ್ಕೊಳ್ಳಿ ಹೀರೆಕಾಯಿ ನೋಡಿ. ಚೆನ್ನಾಗಿ ಹೀರ್ಕೊಂಡು ಎಣ್ಣೆ ಎಲ್ಲ ಸೈಡಿಗೆ ಬಿಡ್ತಾ ಇದೆ. ಓಕೆ ನೋಡಿ, ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಯಾಕಂದರೆ ಉಪ್ಪು ಯಾವಾಗಲೂ ನೋಡಿ ಹೀರೆಕಾಯಿ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ, ಹಾಗೆ ಶೇಂಗಾ ಸಹ ಉಪ್ಪು ಹಿಡಿಯೋದಿಲ್ಲ. ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಆದರೆ ಮತ್ತೆ ಅದಕ್ಕೆ ಬೆಲ್ಲ ಹಾಕೋದು ಮಾಡೋ ಬದಲು ಫಸ್ಟ್ ಸ್ವಲ್ಪ ಹಾಕೋಣ, ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಇನ್ನೂ ಸ್ವಲ್ಪ ಹಾಕೋಣ ಅಷ್ಟೇ ನೋಡಿ. ಹೀರೆಕಾಯಿ ಚೆನ್ನಾಗಿ ಬೆಂದಿದೆ. ಮೊದಲೇ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರ್ತೀವಿ, ಆಮೇಲೆ ಇದು ಫ್ರೈ ಆಗಬೇಕಂತೇನಿಲ್ಲ, ಜಸ್ಟ್ ಮಸಾಲ ಹೀರ್ಕೊಂಡ್ರೆ ಸಾಕು. 10 ನಿಮಿಷ ಚೆನ್ನಾಗಿ ಇದನ್ನು ಕಡಿಮೆ ಉರಿಯಲ್ಲಿ ಸ್ವಲ್ಪ ಮಧ್ಯದಲ್ಲಿ ತಳ ಹಿಡಿಯುತ್ತಲ್ಲ, ಹಾಗಾಗಿ ಸ್ಟಿರ್ ಮಾಡಿದರೆ ಸೂಪರಾಗಿರುವಂಥ ಹೀರೆಕಾಯಿ ರೆಡಿ ಆಗುತ್ತೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿರುವಂಥ ಹೀರೆಕಾಯಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.